ಅಶ್ವವೇಗ ಅನ್ನೋ ಒಂದು ವಾಹಿನಿ ಮೂಲಕ ಕೃಷಿ ಚಾನೆಲ್ನ ಇವತ್ತು ರೈತ ದಿನಾಚರಣೆ, ರಾಷ್ಟ್ರೀಯ ರೈತ ದಿನಾಚರಣೆ ದಿವಸ ಚಾಲನೆ ಮಾಡ್ತಾ ಇದ್ದೀರಾ. ಒಳ್ಳೆಯದಾಗಲಿ. ಕೃಷಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರನ ಈ ನಾಡಿನ ರೈತರಿಗೆ ತಿಳಿಸುವಂಥ ಮಟ್ಟಕ್ಕೆ ನಿಮ್ಮ ಜವಾಬ್ದಾರಿ ಆಗಲಿ. ಥ್ಯಾಂಕ್ ಯು. ಯುವಕರು ಇವತ್ತು ಕೃಷಿ ಕ್ಷೇತ್ರ ಲಾಭದಾಯಕವಲ್ಲ ಅಂತ ಅಂದು ಬೇರೆ ಕ್ಷೇತ್ರಗಳಿಗೆ ಮುಖ ಮಾಡ್ತಾ ಇದ್ದಾರೆ. ಆದರೆ ಇವತ್ತಿನ ಕೃಷಿ ವಾಣಿಜ್ಯ ಬೆಳೆಗಳು ಉತ್ತಮ ಲಾಭದಾಯಕವಾಗಿವೆ. ಆದರೆ ಅದರ ಪರಿಪೂರ್ಣ ಮಾಹಿತಿಯನ್ನು ಕೊಡುವುದರಲ್ಲಿ ಕೃಷಿ ಇಲಾಖೆಗಳು ಅದು ಬೇರೆ ಇಲಾಖೆಗಳು ತೀರಾ ಕಡಿಮೆ ಗುಣಮಟ್ಟವನ್ನು ಹೊಂದಿವೆ. ಆದರೆ ಇದರ ವಿಚಾರವಾಗಿ ಅಶ್ವವೇಗ ಕೃಷಿ ಚಾನಲ್ ಅಂತ ಒಂದು ಹೊಸ ಚಾನಲನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಅದಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೇನೆ. ಅದರ ವಿಚಾರವಾಗಿ ಅದು ಪರಿಪೂರ್ಣ ಮಾಹಿತಿ ಕೊಟ್ಟು ಒಳ್ಳೆಯ ವಿಚಾರವಾಗಿ ನಮ್ಮ ಮುಂದೆ ಹೋಗಲಿ ಅಂತ ನಾವು ಆಶಿಸ್ತಾ ಇದ್ದೇನೆ ಅಂತ ಹೇಳ್ತೇವೆ. ಈಗಾಗಲೇ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಕ್ರೀಡೆ, ಮನೋರಂಜನೆಗೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳನ್ನು ಬಿತ್ತರ ಮಾಡ್ತಾ ಜನರಿಗೆ ಸುದ್ದಿಗಳನ್ನು ತಿಳಿಸ್ತಾ ಬಂದಿದೆ. ಆದರೆ ಈಗ ಈ ದೇಶದ ಬೆನ್ನೆಲುಬಾಗಿರ್ತಕ್ಕಂತಹ ರೈತರು, ಕೃಷಿಕರಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಕೃಷಿಕರಿಗೆ ತಿಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅಶ್ವವೇಗ ಕೃಷಿ TV ಅಂತಕ್ಕಂತಹ ಹೊಸ ಚಾನಲನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಅತ್ಯಂತ ಸಂತೋಷದಾಯಕ ವಿಷಯ. ಇವತ್ತು ಕೃಷಿ ಮಾಡ್ತಕ್ಕಂತಹ ಜನರಿಗೆ ಆ ಕೃಷಿ ಬೆಳೆದಿರ್ತಕ್ಕಂತಹ ಬೆಳೆಗಳಿಗೆ ಬರ್ತಕ್ಕಂತಹ ರೋಗ ಬಾಧೆಗಳು, ಅವುಗಳಿಗೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ತಿಳಿಸ್ತಕ್ಕಂಥದ್ದು, ಮತ್ತು ಸರ್ಕಾರದಿಂದ ಕೃಷಿಕರಿಗೆ ಸಿಗಬೇಕಾದಂತಹ ಸಹಾಯ ಸೌಲಭ್ಯಗಳನ್ನು ಯಾವ ರೀತಿ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ಕೊಡುವ ಉದ್ದೇಶದಿಂದ ಅಶ್ವವೇಗ TVಯವರು ಅಶ್ವವೇಗ ಕೃಷಿ TV ಅಂತ ಹೇಳಿ ಹೊಸದಾಗಿ ಚಾನಲನ್ನು ಲಾಂಚ್ ಮಾಡ್ತಾ ಇರ್ತಕ್ಕಂಥದ್ದು ನಮಗೆಲ್ಲರೂ ಸಂತೋಷ ತರ್ತಾ ಇದೆ. ಮುಂದಿನ ದಿನಮಾನದಲ್ಲಿ ಕೃಷಿಕರಿಗೆ, ರೈತರಿಗೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಅಶ್ವವೇಗ TV ಕೊಡಲಿ ಅಂತ ಹೇಳಿ ಆಶಿಸ್ತಾ ಆಲ್ ದ ಬೆಸ್ಟ್ ಅಶ್ವವೇಗ. ಅಶ್ವವೇಗ ನ್ಯೂಸ್ ಚಾನಲ್ಲು ಬಹಳಷ್ಟು ತಾಜಾ ಸುದ್ದಿಗಳನ್ನು, ವಿಶೇಷವಾದ ಸುದ್ದಿಗಳನ್ನು ಮತ್ತು ಹಳ್ಳಿಗಾಡಿನ ಸುದ್ದಿಗಳನ್ನು ಕೊಡೋದ್ರಲ್ಲಿ ಹೆಸರುವಾಸಿ. ಈ ಅಶ್ವವೇಗ ನ್ಯೂಸ್ ಚಾನಲ್ನವರು ಹೊಸ ಕೃಷಿ TVಯನ್ನು ಇವತ್ತು ರಾಷ್ಟ್ರೀಯ ರೈತ ದಿನಾಚರಣೆ ಎಂದು ಆರಂಭಿಸ್ತಾ ಇರೋದು ಬಹಳ ಸಂತೋಷದ ಸಂಗತಿ. ಯಾಕಂದರೆ ಇವತ್ತು ಕೃಷಿ ಹೆಚ್ಚು ಸಂಕಟದಲ್ಲಿದೆ, ಕೃಷಿ ಕ್ಷೇತ್ರ ಕಷ್ಟದಲ್ಲಿದೆ. ಹಾಗಾಗಿ ಕೃಷಿಕರು ಅವರೇ ಉದ್ದಿಮೆದಾರ ಆಗಬೇಕು, ಕೃಷಿಕರು ಅವರೇ ಮಾರಾಟಗಾರರಾಗಬೇಕು ಮತ್ತು ಕೃಷಿ ಉತ್ಪನ್ನಗಳಿಗೆ ಒಂದು ನ್ಯಾಯವಾದ ಬೆಲೆಯನ್ನು ದೊರಕಿಸಬೇಕು. ಹಾಗಾಗಿ ಕೃಷಿಯನ್ನು ಖುಷಿಯಾಗಿಸಲಿಕ್ಕೆ, ಆ ಖುಷಿಯನ್ನು ಗ್ರಾಹಕರ ಮಡಲಿಗಿಡಲಿಕ್ಕೆ ಕೃಷಿ TV ಶ್ರಮಿಸಲಿ. ರೈತರ ಉನ್ನತಿಗೆ, ರೈತರ ಶ್ರೇಯೋಭಿವೃದ್ಧಿಗೆ ಕೃಷಿ TV ಕೆಲಸ ಮಾಡಲಿ ಅಂತ ಆಶಿಸ್ತಾ ಕೃಷಿ TVಗೆ ನಾನು ಆರೈಕೆಗಳನ್ನು ಹೇಳ್ತೀನಿ. ನಿಮಗೆ ಶುಭವಾಗಿ.